ಎಸ್ಐಆರ್ ಕರ್ತವ್ಯ ನಿಭಾಯಿಸುವ ವೇಳೆ ವಿಎ ಭುವನ ಎಂಬುವರು ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರು ತುಮಕೂರಿನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಕೈಗೊಂಡಿದ್ದ ಪ್ರತಿಭಟನಾ ಸ್ಥಳಕ್ಕೆ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರು ಭೇಟಿ ನೀಡಿ ಸಮಸ್ಯೆಯನ್ನು ಆಲಿಸಿ ಮನವಿ ಸ್ವೀಕರಿಸಿದರು. ಈ ವೇಳೆ ಮೃತ ವಿಎ ಭುವನ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಿ ಶಾಂತಿ ಕೋರಿದರು. ಬಳಿಕ ಪ್ರತಿಭಟನಾ ನಿರತ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ದುರ್ಘಟನೆ ಮುಕ್ತಾಯ ಎಂಬುದರ ಬಗ್ಗೆ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದರು. ಮೊದಲನೇದಾಗಿ ಏನು ಕುಮಾರಿ ಭುವನ ಅವರು ನಮ್ಮನ್ನ ಅಗಲಿ ಹೋಗಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬದವರಿಗೆ ಅವರ ನಷ್ಟವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಇದು ನಿಮ್ಮ ವಿಶ್ಲೇಷಣೆ ಮತ್ತು ನಿಮ್ಮ ತೀರ್ಮಾನಗಳು ಒಂದು ಕಡೆ ಆದರೆ, ಇವತ್ತು ಈ ಘಟನೆ ಯಾಕಾಯಿತು, ಒಂದು ವೇಳೆ ಒತ್ತಡದಿಂದ ಆಗಿದ್ರೆ ಅಥವಾ ಬೇರೆ ಬೇರೆ ಕಾರಣಗಳಾಗಿದೆ ಅನ್ನೋದನ್ನ ಪರಿಶೀಲನೆ ಮಾಡಿಸ್ತೇನೆ. ಎರಡನೇದು, ಯಾರು ಕೂಡ ಅನ್ಯತಾ ಭಾವಿಸಬೇಡಿ. ಶಾಂತಿಯಿಂದ ನಿಮ್ಮ ಪ್ರತಿಭಟನೆಯನ್ನು ಮಾಡಿದ್ದೀರಿ, ಅದಕ್ಕೆ ನಾನು ನಿಮ್ಮೆಲ್ಲರಿಗೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೇನೆ. ಯಾಕೆಂದ್ರೆ ಇಂಥ ಪ್ರತಿಭಟನೆಗಳು ರಾಜಕೀಯ ಕಾರಣಕ್ಕೆ ಆಗಬಾರ್ದು. ನಾನು ದುರದೃಷ್ಟವಶಾತ್ ನನಗೆ ಆರೋಗ್ಯದ ಸ್ವಲ್ಪ ಸಮಸ್ಯೆ ಇದ್ದರಿಂದ ತಕ್ಷಣ ನಾನು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೆಲಸದ ಜವಾಬ್ದಾರಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ರಿವ್ಯೂ ಅನ್ನು ಅನೌನ್ಸ್ ಮಾಡಿದ್ದೆ. ಅಲ್ಲಿ ಹೋಗಿ ನನಗೇನು ಗೊತ್ತಿರಲಿಲ್ಲ. ಅಲ್ಲಿ ಹೋದ ಮೇಲೆ ಅನಂತರ ವಿಷಯ ಗೊತ್ತಾಯಿತು. ತಕ್ಷಣ ಜಿಲ್ಲಾ ಆಡಳಿತಕ್ಕೆ ಸೂಚನೆಯನ್ನು ಕೊಟ್ಟು ಏನೆಲ್ಲ ಕ್ರಮ ಮಾಡಬೇಕು ಅದನ್ನೆಲ್ಲ ನೀವು ಮಾಡಿ ಮತ್ತು ಅವರು ಆಸ್ಪತ್ರೆಗೆ ತೆಗೆದುಕೊಂಡು ಹೋದ್ಮೇಲೆ ಡಾಕ್ಟರ್ಗಳಿಗೂ ತಿಳಿಸಿ, ಡಿಎಚ್ಒಗೆ ಮತ್ತು ಡಿಸ್ಟ್ರಿಕ್ಟ್ ಸರ್ಜನ್ಗೆ ಅವರನ್ನು ಸರಿಯಾಗಿ ನೋಡ್ಕೊಳ್ಳಿ, ಹೇಗಾದ್ರೂ ಮಾಡಿ ಅವರನ್ನು ಉಳಿಸಿ ಅಂತ ಕೂಡ ಹೇಳಿದ್ದೆ. ದುರದೃಷ್ಟವಶಾತ್ ಅವರು ನಮ್ಮನ್ನ ಅಲ್ಲಿ ಹೋಗಿದ್ದಾರೆ. ಇವತ್ತು ಅದು ಒಂದು ಭಾಗ. ಇವತ್ತು ಇದರ ಏನು ಇದು ಘಟನೆ ನಡೆದಿದೆ, ಈ ಘಟನೆ ನಾನು ಹೇಳಿದಾಗೆ ಅದು ಕಾರಣ ಏನು ಅನ್ನೋದನ್ನ ನಾನು ವರದಿಯನ್ನು ತರಿಸ್ಕೊಳ್ತೇನೆ ಮತ್ತು ನಾನು ಬೇರೆ ಹಂತದಲ್ಲಿ ಅದನ್ನ ಪರಿಶೀಲನೆಯನ್ನ ಮಾಡಿಸ್ತೇನೆ. ನಿಮಗೆ ಒಂದು ಮಾತನ್ನ ಹೇಳಬೇಕು, ನಾನು ಈ ಜಿಲ್ಲೆಯಿಂದ ಪ್ರಥಮ ಬಾರಿಗೆ ಕಂದಾಯ ಸಚಿವನಾಗಿರೋದು, ಎರಡನೇ ಕಂದಾಯ ಸಚಿವನು. ಮೊದಲು ಉಚ್ಮಾಸ್ತಿಗೌಡರು ಆಗಿದ್ರು, ಅದಾದ ಮೇಲೆ ಕಂದಾಯ ಇಲಾಖೆ ನಮ್ಮ ಜಿಲ್ಲೆಗೆ ಇದೇ ಮೊದಲನೇ ಸಾರಿ ಸಿಕ್ಕಿದೆ. ಮೃತ ಯುವತಿಗೆ ಒತ್ತಡವಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಲಾಗುವುದು. ಯಾವ ಹಂತದಲ್ಲಿ ಒತ್ತಡವಿತ್ತು ಎಂಬುದನ್ನು ಪರಿಶೀಲನೆ ನಡೆಸಲಾಗುವುದು. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಲು ಸದಾ ನಿಮ್ಮ ಜೊತೆ ಇರ್ತೇನೆ ಅಂತ ಹೇಳಿದರು. ಮೃತರ ಕುಟುಂಬಸ್ಥರಿಗೆ 15 ದಿನಗಳ ಒಳಗೆ ವಿಮೆ ಹಣ ಬರಲಿದೆ. ಚುನಾವಣೆ ಆಯೋಗದಿಂದ 30 ಲಕ್ಷ ರೂಪಾಯಿ ಪರಿಹಾರ ಒದಗಿಸಲಾಗುವುದು. ಅನುಕಂಪದ ಆಧಾರದಲ್ಲಿ ಉದ್ಯೋಗ ಕಲ್ಪಿಸುವುದು ಸೇರಿದಂತೆ ಕುಟುಂಬಸ್ಥರಿಗೆ ಬೇರೆ ಬೇರೆ ರೀತಿಯಲ್ಲಿ ಪರಿಹಾರ ನೀಡಲಾಗುವುದು ಅಂತ ಭರವಸೆಯನ್ನು ನೀಡಿದರು. ನನಗೂ ಕೂಡ 40 ವರ್ಷದ ರಾಜಕಾರಣ, ನನಗೂ ಜವಾಬ್ದಾರಿ ಇದೆ. ನನಗೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಎಲ್ಲರನ್ನು ಸಮಾನತೆಯಿಂದ ಕಾಣಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲಿ ರಾಜಕಾರಣದಲ್ಲಿರುವನು ನಾನು. ಹಾಗಾಗಿ ನಿಮ್ಮನ್ನ ಯಾರು ಕೂಡ ನಿರ್ಲಕ್ಷ್ಯ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದಕ್ಕೆ ನಾನು ಕೂಡ ಬಿಡೋದಿಲ್ಲ. ಇವತ್ತು ನಿಮಗೆ ಬಹುಶಃ ಇಲ್ಲಿವರೆಗೆ ಮಾಹಿತಿ ಬಂದಿದೆ ಏನೋ ಗೊತ್ತಿಲ್ಲ ನನಗೆ. 8 ವರ್ಷದಿಂದ ಗ್ರೇಡ್ 1 ತಹಶೀಲ್ದಾರ್, ಗ್ರೇಡ್ 2 ಇಂದ ಗ್ರೇಡ್ 1 ತಹಶೀಲ್ದಾರ್ಗೆ ಪ್ರಮೋಷನ್ಸ್ ಕೊಟ್ಟಿದ್ದಿಲ್ಲ. 8 ವರ್ಷದಿಂದ ಪ್ರಯತ್ನ ನಡೀತಾ ಇತ್ತು. ನಾನು ಬಂದ ಒಂದೇ ವಾರದಲ್ಲಿ ಇವತ್ತು ಅದನ್ನ ಕ್ಲಿಯರ್ ಮಾಡಿದೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಹಂತದಲ್ಲಿ ಪ್ರಮೋಷನ್ಸ್ ಆದ್ರೆ ಕೆಳಗಿನವರಿಗೂ ಕೂಡ ಅದು ಬರುತ್ತೆ. ಗ್ರೇಡ್ 1 ಟು ಗ್ರೇಡ್ 2 ಟು ಗ್ರೇಡ್ 1 ಆದ್ರೆ ಆರ್ಐ ಇಂದ ಗ್ರೇಡ್ 2 ಬರುತ್ತೆ. ಆರ್ಐ ಆದ್ರೆ ವಿಎಒಗಳಿಂದ ಆರ್ಐಗಳಿಗೆ ಬರುತ್ತೆ.
ಇದು ಚೈನ್ ರಿಯಾಕ್ಷನ್. ಈಗಾಗಲೇ ಅದನ್ನ ನಾನು ಪ್ರಾರಂಭ ಮಾಡಿದ್ದೇನೆ. ಬಹುಶಃ ಇನ್ನೊಂದು ವಾರದಲ್ಲಿ ವಿಎಗಳಿಂದ ಗ್ರೇಡ್ RIಗಳಿಗೆ ಪ್ರಮೋಷನ್ಸ್ ಅನ್ನು ಕೂಡ ಈಗಾಗಲೇ ನಾವು ಆಗ್ತಾ ಇದೆ. ಅವರಿಗೆ ನಾನು ಪರ್ಮಿಷನ್ ಕೂಡ ಕೊಟ್ಟಿದ್ದೇನೆ, ಎಲ್ಲರಿಗೂ ಸೂಚನೆ ಕೊಟ್ಟಿದ್ದೇನೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು ಶೀಘ್ರವಾಗಿ ಇದನ್ನ ಮಾಡಬೇಕು ಅಂತ. ತದನಂತರ ಒಂದು 15-20 ಜನ ಪತಿ ಪತ್ನಿಯರು ಅವರು 1.5 ವರ್ಷದಿಂದ ಕೇಳ್ತಾ ಇದ್ದಾರೆ. ಅದನ್ನು ಕೂಡ ನಾನು ಕಾರ್ಯಗತ ಮಾಡಿದೆ. ಅವರಿಗೆ ಈಗಾಗಲೇ ಆದೇಶ ಬಂದಿರಬಹುದು ಅಥವಾ ಆದೇಶ ಆಗುತ್ತೆ ಈಗ. ಮತ್ತು ಇವೆಲ್ಲ ನಿಮ್ಮ ಸೇಂಡಾ ರೂಲ್ಸ್ ಸರಿಯಾಗಿ ಆಗಲಿಲ್ಲ, ಅದನ್ನು ಡ್ರಾಫ್ಟ್ ಮಾಡಿ ರೆಡಿ ಮಾಡಿದ್ದೇವೆ. ಅದನ್ನು ಕೂಡ ಫೈನಲ್ ಆಗಿ ಇಶ್ಯೂ ಮಾಡಿ ಅಂತೇಳಿ ಮೊನ್ನೆ ನಾನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ನಾನು ನಿಮ್ಮ ಪರವಾಗಿರೋರು, ಅಂದ್ರೆ ನೌಕರರ ಪರವಾಗಿ ಇರಬೇಕಾದಂತ ಜವಾಬ್ದಾರಿ ಸರ್ಕಾರಕ್ಕೆ. ಸರ್ಕಾರ ನೀವು ನಾವು ಎಲ್ಲ ಸರ್ಕಾರ ಅಲ್ವಾ, ನೀವೇ ಬೇರೆ ನಾನೇ ಬೇರೆ ಅಂತ ಹೇಳಿ ಆಗುದಿಲ್ಲ. ಸರ್ಕಾರ ಅಂದಮೇಲೆ ನೀವು ನಾವೆಲ್ಲ ಒಂದು ಭಾಗ. ಹಾಗಾಗಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕಾಗ್ತದೆ. ನೀವು ಬಹಳ ಕಠಿಣವಾದ ಕೆಲಸಗಳನ್ನ ಮಾಡಿದ್ದೀರಿ. ನಾನು ಹಿಂದೆ ಕೂಡ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೇನೆ, ಎಲ್ಲ ನಮ್ಮ 3-4 ಕಾರ್ಯಕ್ರಮಗಳು ಏನು ನಮ್ಮ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ನೀವೆಲ್ಲ ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ದೀರಿ, ಅದನ್ನ ನಾನು ಅನೇಕ ಸಂದರ್ಭದಲ್ಲಿ ಪ್ರಶಂಸೆ ಮಾಡಿದ್ದೇನೆ. ಇವತ್ತು ಕೂಡ ಮಾಡಿದ್ದೇನೆ, ಅನೇಕ ಕೆಲಸಗಳನ್ನು ಮಾಡಿದ್ದೇನೆ. ಈ ಮಧ್ಯೆ SIR ಅಂತ ಭೂತನ ತಂದು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದು ಒಂದು ಭೂತ ಇದ್ದಾಗ, ಯಾಕೆಂದ್ರೆ ಅವರಿಗೆ 2 ತಿಂಗಳ ಸಮಯ ಕೊಡಬಹುದಾಗಿತ್ತು. ಎಲೆಕ್ಷನ್ ಕಮಿಷನ್ ಅವರು